ನೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಂಗ ಷಡಕ್ಷರಿ ಪೊನ್ನ ಪಂಪಲ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಲ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೊಯ್ಸಳರಾಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ತಾಂತ್ರಿಗಳ ಘಟಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯಲ್ಲಿ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಹಿಂದಿನ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಅನ್ನನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಚಪ್ಪಾಳೆ
DCM ಸಾಹೇಬರು ಹಾಗೂ ಎಲ್ಲ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಅರಣ್ಯ ತರಬೇತಿ ಕೇಂದ್ರದ ಎಲ್ಲ ಪ್ರಾಂಶುಪಾಲರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಅನಿಸಿಕೆ ಮತ್ತು ಕೃತಜ್ಞತೆಯನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದು ಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ನಮಸ್ಕರಿಸುತ್ತಾ ಈ ಒಂದು 7ನೇ ದಿನದ ತರಬೇತಿಯು ದಿನಾಂಕ 21 ಏಪ್ರಿಲ್ 2025ರಂದು ಆರಂಭವಾಗಿರುತ್ತದೆ. ನಾವಿಲ್ಲಿ ಏನೇನು ಕಲ್ತ್ವಿ ಅಂತಂದರೆ ಫಸ್ಟಿಗೆ ನಾವು ಟೆಕ್ನಿಕಲಿ ವರ್ಕ್ ಮಾಡೋದು ಕಲ್ತ್ವಿ. ಅಂದರೆ ಮುಂಚೆ ನಾವು ನಾರ್ಮಲಿ ಎಲ್ಲರೂ ಇಲ್ಲಿ ಏನಂದರೆ ಎಕ್ಸ್ಪೀರಿಯನ್ಸ್ ಇರೋರೇ ಬಂದಿರೋದ್ರಿಂದ ಏನಂದ್ರೆ ಹಾಗೆ ನಾರ್ಮಲ್ ವರ್ಕ್ ಮಾಡ್ತಿದ್ವಿ. ಆಫೀಸ್ ವರ್ಕ್ ಆಗಿರ್ಬೋದು, ಫೀಲ್ಡ್ ವರ್ಕ್ ಆಗಿರ್ಬೋದು. ಇಲ್ಲಿ ಬಂದು ಏನು ಕಲ್ತ್ವಿ ಅಂದರೆ ಟೆಕ್ನಿಕಲಿ ಯಾವ ರೀತಿ ಫಾರೆಸ್ಟ್ ಪ್ರೊಟೆಕ್ಷನ್ ಮಾಡಿರ್ಬೋದು, ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟು ಹಾಗೂ ಮತ್ತು ನರ್ಸರಿ ಹೇಗೆ ನಿರ್ವಹಣೆ ಮಾಡಲಾಗಿರ್ಬೋದು, ರೋಡ್ ಸೈಡ್ ಪ್ಲಾಂಟೇಶನ್ ಆಗಿರ್ಬೋದು, ಎಲ್ಲವನ್ನು ನಮಗೆ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಬೋಧನೆ ಎಲ್ಲರಿಗೂ ನಮಸ್ಕಾರ. ಈ ದಿನ ಘಟಕೋತ್ಸವದ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರು ಅಧ್ಯಕ್ಷ ಸ್ಥಾನ ವಹಿಸಿದಂಥ ಹಾಗೂ ನಮ್ಮ ನೆಚ್ಚಿನ ಹಿರಿಯ ಅಧಿಕಾರಿಗಳಾದಂತಹ ಸಂತೋಷ್ ಕುಮಾರ್ KPCCF ಸಾಹೇಬ್ರೆ ಹಾಗೂ ಆಶೀಶ್ ರೆಡ್ಡಿ ಉಪಾರಣ್ಯ ಸಂರಕ್ಷಣಾಧಿಕಾರಿ. ನಮಸ್ಕಾರಗಳು. ಇವತ್ತಿನ 7ನೇ ತಂಡದ ಅರಣ್ಯ ವೀಕ್ಷಕರ ತರಬೇತಿ ತರಬೇತಾರ್ಥಿಗಳ ಪಥಸಂಚಲನ ಮತ್ತು ಗಣಿತೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿರುವಂತಹ ನೆಚ್ಚಿನ KPCCF ಸಾಹೇಬರಾದಂಥ ಸಂತೋಷ್ ಕುಮಾರ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ಇರುವ ಉಪಸ್ಥಿತಿರುವ ರೆಡ್ಡಿ ಅವರೇ, ಶ್ರೀ ಶರಣಯ್ಯ ಅವರೇ, ಶ್ರೀನಿವಾಸ್ ಅವರೇ ಮತ್ತು ಎಲ್ಲ SCFಗಳು ಮತ್ತು ಈ ಟ್ರೈನಿಂಗ್ ಸೆಂಟರ್ದು ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿಗಳೇ ಮತ್ತು ಎಲ್ಲ ತರಬೇತಾರ್ಥಿಗಳೇ, ಮೊದಲನೇದಾಗಿ ನಾನು ಯಾವ ತಿಂಗಳ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ. ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸುರೇಶ್ ಅವರಿಗೆ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಮತ್ತು ಜೊತೆಯಲ್ಲಿ ಸರ್ವೆ ಮತ್ತು ಲಾ ಇದರಲ್ಲಿ ಕೂಡ ವಿಶೇಷ ಪುರಸ್ಕಾರವನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಪ್ರಥಮವಾಗಿ ತಿಳಿಸೋದು ಏನೆಂದರೆ, ನಿಮ್ಮ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಏನಿದೆ ಅದನ್ನು ಸರಿಯಾಗಿ ಪಾಲಿಸಬೇಕಾದರೆ, ಸರಿಯಾಗಿ ನಿರ್ವಹಿಸಬೇಕಾದರೆ ನೀವು ಈ ಕಾಡಲ್ಲಿ ತಿರುಗಿಸೋದು ಭಾಳ ಮುಖ್ಯ. ನೀವು ಎಷ್ಟು ಕಾಡಲ್ಲಿ ನಡಿತೀರಿ, ಎಷ್ಟು ತಿರುಗ್ತೀರಿ, ಎಷ್ಟು ಪೆಟ್ರೋಲಿಂಗ್ ಮಾಡ್ತೀರಿ, ಅಷ್ಟೇ ಎಫಿಷಿಯೆಂಟಾಗಿ ನಿಮಗೆ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಆಫೀಸಲ್ಲಿ ಕೂತ್ಕೊಂಡು ಅಥವಾ ಕಾಡಿಗೆ ಹೋದರೂ ಅವ್ರು ಒಂದು ಕಡೆ ಕೂತ್ಕೊಂಡು ಕಾಲ ಕಳೆದು ಸಾಯಂಕಾಲ ಮನೆಗೆ ಬಂದರೆ ಆ ಥರ ಮಾಡಿದರೆ ನಿಮ್ಮ ಡ್ಯೂಟಿ ಸರಿಯಾಗಿ ನಿಭಾಯಿಸಲಿಕ್ಕೆ ಆಗೋದಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಕಾಡಲ್ಲಿ ಆದಷ್ಟು ನಿಮಗೆ ಎಷ್ಟು ಹೆಚ್ಚಾಗಿ ಇದು ನಡೀಲಿಕ್ಕೆ ಆಗುತ್ತೆ, ನಿಮ್ಮ ಕೆಪಾಸಿಟಿ ಎಷ್ಟಿರ್ತದೆ ಅದು ನೀವು ಅಷ್ಟು ನಡೀಬೇಕು, ಅಷ್ಟು ತಿರುಗಬೇಕು. ತಿರುಗಿದರೆ ಮಾತ್ರ ನಿಮ್ಮ ಕಾಡಕ್ಕೆ ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಅಲ್ಲಿ ಏನೇನು ನಡೀತಾ ಇದೆ ನಿಮಗೆ ಅಲ್ಲಿ ಹೋದರೆ ಎಲ್ಲ ಕಡೆ ಮೂಲೆಗೆ ಹೋಗಬೇಕು. ಅಲ್ಲಿ ಹೋದರೆ ನಿಮಗೆ ಗೊತ್ತಾಗ್ತದೆ ಯಾವುದೊಂದು ಕಡೆ ಗೊತ್ತೂರಿ ಆಗ್ತಾ ಇದೆಯಾ. ಅಧ್ಯಕ್ಷತೆ ಮತ್ತು ಉದ್ಘಾಟಕರಾಗಿ ಆಗಮಿಸತಕ್ಕಂಥ ನಮ್ಮೆಲ್ಲರ ನೆಚ್ಚಿನ KPCCF ಸಾಹೇಬರಾದಂಥ ಶ್ರೀ ಸಂತೋಷ್ ಕುಮಾರ್ ನಿರ್ದೇಶಕರು ಹಾಗೂ ಅಪಾರ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಗಳು, ಕರ್ನಾಟಕ ಅರಣ್ಯ ಅಕಾಡೆಮಿ ಕುಂದೂರುಪೇಟೆ ಧಾರವಾಡ ಸರ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಅರಣ್ಯ ತರಬೇತಿ ಕೇಂದ್ರದ ವತಿಯಿಂದ ಮತ್ತು ನಮ್ಮ ಅರಣ್ಯ ತರಬೇತಿ ಕೇಂದ್ರದ ಪ್ರಾಂಶುಪಾಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. DCF ಸಾಹೇಬರಾದಂಥ ಆಶೀಶ್ ರೆಡ್ಡಿ ಸರ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ತರಬೇತಿ ಕೇಂದ್ರದ DCF ಸಾಹೇಬರಾದಂಥ ಶಿವಶರಣಯ್ಯ ಸರ್, ಜಂಟಿ ನಿರ್ದೇಶಕರು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕರ್ನಾಟಕ ಅರಣ್ಯ ಅಕಾಡೆಮಿ ಕುಂದೂರುಪೇಟೆ ಧಾರವಾಡ ಸರ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಶ್ರೀನಿವಾಸ್ ಯಳಗೋಳಿ ಸರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಿಭಾಗ ಬೀದರ್, ಇವರು ಸರ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ
ವಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಿಗೆ ರಮೇಶ್ ವೆಂಕಟೇಶ್ ಸರ್ ಅವರಿಗೆ, ಸಹಾಯಕ ಅರಣ್ಯ ಸಂಪನ್ಮೂಲ ಜಲಮಯ ಕೃಷಿ ಇಲಾಖೆ ಬೀದರ್ ಅವರಿಗೆ ಹಾಗೂ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅರಣ್ಯ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣೆ ಅಂತ ಕರೆಕ್ಟ ಪೂಜಾರಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹಾಗೂ ಒಂದು ಮನದಾಳದಿಂದ ಅವರಿಗೆ ಪೂರಕವಾದ ಧನ್ಯವಾದಗಳನ್ನು ಸಲ್ಲಿಸಬೇಕನ್ನು ನಾನು ಕೇಳುತ್ತೇನೆ. ಸರ್ ಬಗ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ, ಲಾಸ್ಟಿಗೆ ಹೇಳ್ತೇನೆ. ಯಾಕಂದ್ರೆ ಲಾಸ್ಟ್ ಒಂದು 10 days ಇಂದ ಸರ್ ಅಲ್ಲಿ ಇಟ್ಕೊಂಡು ಹೇಳ್ತೀನಿ ಸರ್, ನಿಮ್ಗೆ ಸರ್ ಮತ್ತೆ ಯಾವಾಗ ಹೇಳ್ತಾರೆ ಕಷ್ಟ ಒಂದು ಏನಿದೆಯಲ್ಲ ನಿಮ್ಗೆ ಸರ್ಟಿಫಿಕೇಟ್ಸ್ ಇದೆಯಲ್ಲ, ಪ್ರತಿಯೊಂದು ವಿಷಯದಲ್ಲೂ ತಮ್ಮ ಸ್ವಂತ ವಿಚಾರ ವಹಿಸಿ, ಸ್ವಂತ ಮುತುವರ್ಜಿ ವಹಿಸಿ ಅವರೇ ಖುದ್ದಾಗಿ ಎಲ್ಲನೂ ನಿರ್ಧಾರ ಮಾಡಿದ್ದಾರೆ. ಸೊ ಇದು ಎಲ್ಲದಕ್ಕೂ ಸಕ್ಸಸ್ಫುಲ್ ಆಗಲಿಕ್ಕೆ ನಮ್ಮ ಮೇಲಾಧಿಕಾರಿ ಕರೆಕ್ಟ್ ಪೂಜಾರಿಸಿದ್ದಾರೆ. ಸೊ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಕೊನೆಯದಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ವೀರೇಶ್ ಕಲ್ಯಾಣಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ಉಪಯೋಗ ದೃಷ್ಟಿ ಕೊಟ್ಟಿದ್ದಾರೆ. ಅದು ಒಂದು ಪದವು ಸಾಕಷ್ಟು ಜನರಿಗೆ ಹೇಳಕ್ ಬರಲ್ಲ, ಸಾಕಷ್ಟು ವೇದಿಕೆಗಳಲ್ಲಿ ನೋಡಿದ್ದೀನಿ ಅಂತ. ಈಗ ಒಂದು ಲಾಸ್ಟಿಗೆ ನಮ್ಮ ಕನ್ನಡದ ತಾಯಿಗೆ ಕುರಿತು ಜಯಕಾರವನ್ನು ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಮಂಗಲವನ್ನು ಕೊಡೋಣ.